Namaste. Happy evening, all of you. Excellent Happy evening. evening, Welcome. sir. ನಮಸ್ತೆ ಸರ್, ಶುಭ ಸಂಜೆ, ಶುಭಾಶಯ Happy ಸರ್. evening, Happy evening, Happy sir. evening, sir. Happy evening, sir. Namaste, Guruji. Happy evening, sir. Namaste. ಹ್ಯಾಪಿ ಈವ್ನಿಂಗ್ ಸರ್, ನಮಸ್ತೆ. Happy evening. Happy evening, sir. ಹ್ಯಾಪಿ ಈವ್ನಿಂಗ್ ಸರ್, ನಮಸ್ತೆ. Namaste, Guruji. Happy evening, sir. ಕಾಡಮ್ಮ ಮೊಬೈಲ್ ತಗೊಳ್ತಾಗ Happy evening, sir. Namaste. Happy evening, all of you. Excellent evening. Welcome. ಯಾರೆಲ್ಲ ವಿಶ್ ಮಾಡಿಲ್ಲ ಹ್ಯಾಪಿ ಈವ್ನಿಂಗ್ ಸರ್. ಅವ್ರಿಗೂ evening, ಸಹ sir. ಇನ್ನೊಮ್ಮೆ happy Happy evening. sir. Happy evening. Happy evening, sir. Evening, sir. Once again. Happy evening, sir. Happy evening, sir. Right. So, namaste. Happy evening. Excellent evening. Welcome, ಸ್ನೇಹಿತರೆ, all of you. ಇವತ್ತಿನ ಒಂದು ಅದ್ಭುತವಾದ ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆ ರಿಚುವಲ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆ ಮೆಸೇಜ್ ಅಲ್ಲಿ ಬಂದಿದೆ. ಅದರ್ವೈಸ್ ಇನ್ನೊಂದ್ಸರಿ ಕೂಡ ಹೇಳ್ತೀನಿ ನಾನು. ಸೊ ಒಂದು ವೈಟ್ ಶೀಟ್ ಬೇಕು, ಪ್ಲೇನ್ ಶೀಟ್ ವೈಟ್ ಶೀಟ್ ಬೇಕು, ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು, ಜೊತೆಗೆ ಒಂದು ಕ್ಯಾಂಡಲ್ ಅಥವಾ ದೀಪ, ಹಾಗೆ ಒಂದು ಬೌಲ್ ಅಥವಾ ತಟ್ಟೆ, ಒಂದು ಚಿಮ್ಟ ಹೋಲ್ಡರ್ ಚಿಮ್ಟ, ಜೊತೆಗೆ ಯು ರಿಕ್ವೈರ್ಡ್ ವಾಟರ್ ಬಾಟಲ್, ಸರಿನಾ, ನೀರ್ ಬಾಟಲ್. ಸೊ ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಕ್ವಿಕ್ಲಿ ಮಾಡ್ಕೊಳ್ಳಿ. ಡನ್. ಸೊ ಟುಡೇ ವಿಲ್ ಬಿ ಡೂಯಿಂಗ್ ಒಂದು ವಂಡರ್ಫುಲ್ ಅಮಾವಾಸ್ಯೆ ರಿಚುವಲ್ ನ ಫಾಲೋ ಮಾಡೋಣ. ಎಷ್ಟು ಜನಕ್ಕೆ ನಿಮ್ಮ ಗುರಿಗಳು, ಕನಸುಗಳು ಅಥವಾ ನಿಮ್ಮ ವಿಶಸ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಆಸೆ ಇದೆ, ಅಥವಾ ನಿಮ್ಮ ಒಂದು ಯಾವುದೇ ಪ್ರಾಬ್ಲಮ್ಸ್ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೋಬೇಕು, ಅದನ್ನ ಸಾಲ್ವ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಎಸ್, ಹೌದಾ? ಲೆಟ್ ಮಿ ನೋ. ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ರೈಟ್, ವಂಡರ್ಫುಲ್. ಸೊ ಲೆಟ್ ಮಿ ಟೆಲ್ ಯು, ಹಾಗೆ ಈ ಒಂದು ಅಮಾವಾಸ್ಯೆ ರಿಚುವಲ್ ಆಗಲಿ, ಹುಣ್ಣಿಮೆ ರಿಚುವಲ್ ಆಗಲಿ, ಇದನ್ನೆಲ್ಲ ನಾನು ಸಾಕಷ್ಟು ಸುಮಾರು ವರ್ಷಗಳಿಂದ, ಅಂದ್ರೆ ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಎವ್ರಿ ಮಂತ್ ಮಾಡ್ತಾ ಬರ್ತಾ ಇದೀವಿ. ಅಂಡ್ ಸಾಕಷ್ಟು ಜನ ನಮ್ಮ ಜೊತೆ ಸ್ಟೂಡೆಂಟ್ಸು ಮೆನಿ ಮಂತ್ಸ್, ಮೆನಿ ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದರಿಂದ ರಿಸಲ್ಟ್ಸ್, ವಂಡರ್ಫುಲ್ ಅಮೇಸಿಂಗ್ ಅಚೀವ್ಮೆಂಟ್ಸ್, ಮ್ಯಾನಿಫೆಸ್ಟೇಷನ್, ವಿಶಸ್ ಎಲ್ಲ ಫುಲ್ಫಿಲ್ಮೆಂಟ್ ನ ಪಡ್ಕೊಂಡಿದ್ದಾರೆ. ಎಸ್. ಸೊ ಯಾರಿಗೆಲ್ಲ ಹುಣ್ಣಿಮೆ ರಿಚುವಲ್ ಇಂದ ಅಥವಾ ಅಮಾವಾಸ್ಯೆ ರಿಚುವಲ್ ಇಂದ ಮಾಡಿ ರಿಸಲ್ಟ್ಸ್ ಬಂದಿದೆ ಅಂತವರೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಗಾಟ್ ದ ರಿಸಲ್ಟ್, ಐ ಗಾಟ್ ರಿಸಲ್ಟ್ ಅಂತ ಹಾಕಿ, GR ಅಂತ ಹಾಕಿ. ಹಾಗೆ ಸೊ ಅಮಾವಾಸ್ಯೆ ದಿನ ಏನ್ ನಾವು ಮಾಡ್ತೀವಿ, ಏಕ್ ಮಾಡ್ಬೇಕು, ಏನಿದ್ರ ಮಹತ್ವ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆ, ಐ ಗಾಟ್ ದ ರಿಸಲ್ಟ್, ಗಾಟ್ ದ ರಿಸಲ್ಟ್, ಗಾಟ್ ದ ರಿಸಲ್ಟ್. ಸೊ ವಿಡಿಯೋ ನೋಡ್ತಿರೋಂಥವ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನೀವು ಇದನ್ನ ಫಾಲೋ ಮಾಡಿ ರಿಸಲ್ಟ್ಸ್ ಪಡೆದಿದ್ರೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ರೈಟ್. ಸೊ ಇದರ ಮಹತ್ವ ಏನು, ಯಾಕೆ ಮಾಡ್ತೀವಿ, ಏನಿದ್ರ ಒಂದು ಪರ್ಪಸ್ ಏನು ಅಂತ ಹೇಳಿ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ದಟ್ ಲೆಟ್ ಮಿ ನೋ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು. ಸರ್, ಇದು ಅಮಾವಾಸ್ಯೆ ರಿಚುವಲ್ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಸರ್, ನಾನು ಹೊಸದಾಗಿ ಯುವಿನ್ ಅಕಾಡೆಮಿಕ್ ಬಂದಿದ್ದು, ರೀಸೆಂಟ್ಲಿ ಗ್ರೂಪ್ ಬಂದಿದ್ದು ನಾನು. ಸೊ ಐಮ್ ಅಟೆಂಡಿಂಗ್ ಫಸ್ಟ್ ಟೈಮ್ ಅಂದಾಗ FT ಫಸ್ಟ್ ಟೈಮ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ದ್ರಲ್ಲಿ ಗೆಟ್ ಟು ನೋ ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ. ಮುರಳಿ ಅವರು, ಮಂಜುನಾಥ್ ಅವರು, ಸವಿತಾ ಅವರು, ಸುರೇಶ್, ನಾಗರಾಜ್,
ಶಿವಾನಂದ್, ಭಾರತಿ ಅವರು, ಪ್ರೇಮ, ಮಹೇಶ್ವರಿ ಅವರು, ಕವಿತಾ, ಲಕ್ಷ್ಮಿ ಅವರು, ದೀಪಾ ಅವರು, ಪೂರ್ಣಿಮಾ, ಸೋ ಮೆನಿ ಪೀಪಲ್. ತುಂಬಾ ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ. ವೆರಿ ನೈಸ್, ವಂಡರ್ಫುಲ್. ಸೊ ಐ ಅಪ್ರಿಶಿಯೇಟ್ ನಿಮ್ಮ ಒಂದು ಎಫರ್ಟ್ನ. ಐ ಗ್ಯಾರಂಟಿ ಯು ದಟ್ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮಗೆ ವಂಡರ್ಫುಲ್ ಅನುಭವ ಸಿಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಸಾಕಷ್ಟು ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ, ಮನಸ್ಸಿಂದ ಮಾಡಿ, ವಿತೌಟ್ ಎನಿ ಡೌಟ್, ಯಾವುದೇ ಲಾಜಿಕ್ ಮೈಂಡ್ ಉಪಯೋಗಿಸ್ತೀರಾ, 100% ಫೇತ್ ಇಂದ ಈ ಒಂದು ರಿಚುವಲ್ ನ ಫಾಲೋ ಮಾಡಿ. ಐ ಗ್ಯಾರಂಟಿ ಯು ಬ್ಯೂಟಿಫುಲ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಡನ್. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಐ ಟೋಲ್ಡ್ ಯು ವೈಟ್ ಶೀಟ್ ಬೇಕು, ರೆಡ್ ಕಲರ್ ಮಾರ್ಕರ್ ಪೆನ್ ಬೇಕು, ಒಂದು ಬೌಲ್ ಅಥವಾ ತಟ್ಟೆ, ಕ್ಯಾಂಡಲ್, ಮ್ಯಾಚ್ ಬಾಕ್ಸ್ ಅಥವಾ ದೀಪ, ಜೊತೆಗೆ ನೀರಿನ ಬಾಟಲ್. ಇಷ್ಟು ರೆಡಿ ಇದ್ರೆ, ಇಫ್ ಯು ಆರ್ ರೆಡಿ, ಆರ್ ಅಂತ ಟೈಪ್ ಮಾಡಿ ಶುರು ಮಾಡೋಣ. ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಓಕೆ, ಅಲ್ಲಿವರೆಗೂ ಲೆಟ್ ಮೀ ಸ್ಪೀಕ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್, ವೈ ವಿ ಆರ್ ಡೂಯಿಂಗ್. ನಾವ್ ಏನ್ ಮಾಡ್ತಾ ಇದೀವಿ, ಎದಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಥಿಂಗ್, ನಮ್ಮ ಭೂಮಿಗೆ, ಪೃಥ್ವಿಗೆ ಚಂದ್ರ, ಮೂನ್ ಸಖತ್ತು ಒಂದು ಅತಿ ಪ್ರಭಾವಶಾಲಿ ಪರಿಣಾಮ ಬೀರುವಂತ ಒಂದು ವಸ್ತು ಆಗಿದೆ ನಮ್ಮ ಚಂದ್ರ. ಸೊ ಏನು ಚಂದ್ರ ಸುತ್ತುತ್ತೆ ಭೂಮಿ ಸುತ್ತ, ಸೊ ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅರ್ತ್ ಎನರ್ಜಿ ಮೇಲೆ. ಸೊ ಮೂನ್ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಂದಾಗ ಅದರ ಎನರ್ಜಿ ತುಂಬಾ ಹೈ ಇರುತ್ತೆ, ರೈಟ್? ಸೊ ತುಂಬಾ ಜನ ಕೇಳಿರ್ತೀರಾ, ಹುಣ್ಣಿಮೆನಲ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ, ಅಮಾವಾಸ್ಯೆಯಲ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿ. ಅದಕ್ಕೆ ಹುಣ್ಣಿಮೆ ದಿನ ಪೂಜೆಗಳು ಮಾಡೋಂಥದ್ದು, ಅಮಾವಾಸ್ಯೆ ದಿನ ಪೂಜೆಗಳು ಮಾಡೋಂಥದ್ದು, ಈ ತರ ಎಲ್ಲ ಮಾಡ್ತಾರೆ. ಎಸ್, ಹೌದಾ? ಅಬ್ಸರ್ವ್ ಮಾಡಿರ್ತೀರ, ದೇವಸ್ಥಾನದಲ್ಲ ಪೂಜೆಗಳು ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಗುಡ್. ಸೊ ಈ ಅಮಾವಾಸ್ಯೆ ದಿನ ನಾವೇನು ಕೆಲವು ರಿಚುವಲ್ಸ್ ನ ಫಾಲೋ ಮಾಡ್ತೀವಿ. ಸೊ ಮೂನಿಂದ, ಚಂದ್ರನಿಂದ ಒಂದು ಅದ್ಭುತವಾದ ಎನರ್ಜಿ ಅಂಡ್ ಬ್ಲೆಸ್ಸಿಂಗ್ಸ್ ನಾವು ಪಡ್ಕೋಬಹುದು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ, ಅಮಾವಾಸ್ಯೆ ಅಂತ ಹೇಳಿದಾಗ ತುಂಬಾ ಜನರ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ನೆಗೆಟಿವ್ ಥಿಂಕಿಂಗ್ ಬರುತ್ತೆ. ಏನಂತ, ಅಮಾವಾಸ್ಯೆ ಒಳ್ಳೇದಲ್ಲಪ್ಪ, ಕೆಟ್ಟದು, ಅವತ್ತೇನು ಮಾಡಬಾರ್ದು, ಎಲ್ಲೋ ಆಚೆ ಹೋಗ್ಬಾರ್ದು, ಹಾಗೆ ಹೀಗೆ ಅಂತೇಳಿ ತುಂಬಾ ಜನದ ಮನಸ್ಸಲ್ಲಿ ನೆಗೆಟಿವ್ ಬರುತ್ತೆ. ಸೊ ಮೊದ್ಲಿಂದ ಆ ತರ ತಲೆಯಲ್ಲಿ ಕೂರ್ಸ್ಬಿಟ್ಟಿರ್ತಾರೆ ಅಥವಾ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ತರ ನಾನು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಓಕೆ, ಅಮಾವಾಸ್ಯೆ ಅಂದ್ರೆ ಒಳ್ಳೇದಲ್ಲ, ಸರಿಯಲ್ಲ, ಈ ತರ ಎಲ್ಲ ನಾನು ಕೂಡ ಥಿಂಕ್ ಮಾಡ್ತಾ ಇದ್ದೆ. ಬಟ್ ವೆನ್ ಐ ಲರ್ನ್, ನಾನು ಯಾವಾಗ ಕಲ್ತ್ಕೊಂಡೆ, ಎಸ್, ಐ ಚೇಂಜ್ ಮೈ ಮೈಂಡ್ ಸೆಟ್, ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಂಡೆ. ನವ್ ಐ ಅಬ್ಸರ್ವ್. ಸಿ, ಅಮಾವಾಸ್ಯೆ ಅಂದಾಗ ಅರ್ಥ ಮಾಡ್ಕೊಳ್ಳಿ ಏನಿದ್ರು ಲಾಜಿಕ್ ಏನು. ಅಮಾವಾಸ್ಯೆ ಅಂದ್ರೆ ಚಂದ್ರ ಝೀರೋ, ನೋ ಮೂನ್, ಅಂದ್ರೆ ನೋ ಮೂನ್, ಚಂದ್ರ ಇಲ್ಲ, ಖಾಲಿ. ಸೊ ಇಲ್ಲಿಂದ ಚಂದ್ರ ಏನಾಗ್ತಾನೆ, ಬೆಳೀತಾ ಹೋಗ್ತಾನೆ. ಅಂದ್ರೆ ನಾಳೆಯಿಂದ, ಇವತ್ತಿಂದ ಚಂದ್ರ ಏನಾಗ್ತಾನೆ, ವೃದ್ಧಿ ಆಗ್ತಾ ಹೋಗ್ತಾನೆ, ಬೆಳೀತಾ ಹೋಗ್ತಾನೆ. ಸೊ ಈ ಅಮಾವಾಸ್ಯೆ ದಿನ ಏನನ್ನ ನೀವು ಮಾಡ್ತೀರಾ, ಏನನ್ನ ಶುರು ಮಾಡ್ತೀರಾ, ಒಳ್ಳೇದನ್ನ ಮಾಡ್ತೀರಾ, ಚಂದ್ರ ಹೇಗೆ ವೃದ್ಧಿ ಆಗ್ತಾ ಹೋಗ್ತಾನೆ, ಅದೇ ತರ ನಮ್ಮ ಒಂದು ವಿಶಸ್, ಗೋಲ್ಸ್, ಡ್ರೀಮ್ಸ್ ಕೂಡ ಅದು ವೃದ್ಧಿ ಆಗ್ತಾ ಹೋಗುತ್ತೆ, ಅದು ಹೋಗ್ತಾ ಅಚೀವ್ ಆಗಿ ಕಂಪ್ಲೀಟ್ ಆಗುತ್ತೆ. ಸೊ ದಟ್ ಇಸ್ ವೈ ಯು ವುಡ್ ಹ್ಯಾವ್ ಸೀನ್, ಕೆಲವ್ರಿಗೆ ಗೊತ್ತಿರೋಂಥವ್ರು, ಈ ಸೀಕ್ರೆಟ್ ಗೊತ್ತಿರೋಂಥವ್ರು ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡಿ ನೋಡಿ, ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ, ಹೊಸದೇನಾದ್ರು ಶುರು ಮಾಡ್ತಾರೆ, ಅಮಾವಾಸ್ಯೆ ದಿನ ಏನಾದ್ರು ಬೈ ಮಾಡ್ತಾರೆ, ಸೈಟ್ ರಿಜಿಸ್ಟರ್ ಮಾಡಿಸೋಂಥದ್ದು, ಕಾರ್ ತಗೊಳ್ಳೋಂಥದ್ದು, ಈ ತರ ಎಲ್ಲ ತುಂಬಾ ಜನ ಮಾಡ್ತಾರೆ ಗೊತ್ತಿರೋಂಥವ್ರು. ಸೊ ಐ ಆಲ್ಸೋ ರಿಯಲೈಸ್, ಹೋ ಕರೆಕ್ಟ್, ಇದಕ್ಕೋಸ್ಕರ ಮಾಡ್ತಾರ ಅಂತ ಹೇಳಿ. ಸೊ ಅಲ್ಲಿಂದ ಶುರು ಆಯ್ತು. ಅಮಾವಾಸ್ಯೆ ದಿನ ಈ ತರ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡೋಂಥದ್ದು, ಪ್ಲಸ್ ಹುಣ್ಣಿಮೆ ದಿನ ಕೂಡ ಪವರ್ಫುಲ್ ರಿಚುವಲ್ ನ ಮಾಡೋಂಥದ್ದು. ಸೊ ಅಮಾವಾಸ್ಯೆ ಇಸ್ ನಾಟ್ ಲೈಕ್ ಬ್ಯಾಡ್ ಥಿಂಗ್ ಅಂತಲ್ಲ. ಅಮಾವಾಸ್ಯೆ ದಿನ ಏನನ್ನ ನೀವು ವಿಶಸ್ ಅಥವಾ ಗೋಲ್ಸ್ ಅಥವಾ ಡ್ರೀಮ್ಸ್ ನ ಅಚೀವ್ ಮಾಡ್ಲಿಕ್ಕೆ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀರಾ, ಜೊತೆಗೆ ಅವತ್ತಿನ ಏನ ಶುರು ಮಾಡ್ತೀರಾ, ಅನ್ಕೊಳ್ತೀರಾ. ಸೊ ಹೇಗೆ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ, ಅದೇ ತರ ನಿಮ್ಮ ಗೋಲು, ವಿಶಸ್ ಕೂಡ ವೃದ್ಧಿ ಆಗ್ತಾ ಅದು ಕೂಡ ಅಚೀವ್ ಆಗ್ತಾ ಹೋಗುತ್ತೆ. ಎಸ್, ಮಾರ್ವಾಡಿಗಳು ಪೂಜೆ ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರು
ಹೊಸದೇನಾದ್ರು ಬೈ ಮಾಡಬೇಕು ಪರ್ಚೇಸ್ ಮಾಡ್ಬೇಕಂದ್ರೆಲ್ಲ ಅಮಾವಾಸ್ಯೆ ದಿನನೇ ಮಾಡ್ತಾರೆ. ಸೊ ಇದು ಸೀಕ್ರೆಟ್ ಗೊತ್ತಿದ್ರೆ ಸೋ ಮೆನಿ ಪೀಪಲ್ ದೇ ಫಾಲೋ ದಿಸ್, ಇದನ್ನ ಯೂಸ್ ಮಾಡ್ತಾರೆ. ಆಕ್ಚುಲಿ ಅಮಾವಾಸ್ಯೆಯಿಂದ ನೋಡಿ ಸ್ಟಾರ್ಟ್ ಆಗುತ್ತೆ ಯಾವುದು, ಶುಕ್ಲ ಪಕ್ಷ. ಶುಕ್ಲ ಪಕ್ಷ ಇದೆಲ್ಲ ಒಳ್ಳೆ ಕೆಲಸಗಳು ಮಾಡಿ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅರ್ಥ ಅಮಾವಾಸ್ಯೆ ದಿನ ಏನು ಅನ್ಕೊಂಡು ನಾವು ಮಾಡ್ತೀವಿ ಅದು ಆಕ್ಚುಲಿ ಅಚೀವ್ ಆಗುತ್ತೆ ತುಂಬಾ ಚೆನ್ನಾಗಿ. ಸೊ ದಟ್ಸ್ ವೈ ಅಮಾವಾಸ್ಯೆ ನ್ಯೂ ಮೂನ್ ಇಸ್ ವೆರಿ ವೆರಿ ಪವರ್ಫುಲ್. ಕ್ಲಿಯರ್? ಡನ್? ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇವತ್ತಿನ ದಿನ ಏನ್ ಮಾಡ್ತೀವಿ, ವಿಲ್ ಟೇಕ್ ಅ ಶೀಟ್, ಒಂದು ಶೀಟ್ ತಗೊಳ್ತೀವಿ. ಇದರಲ್ಲಿ ನಮ್ಮ ವಿಶಸ್ 5 ವಿಶಸ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಮೈಂಡ್ ಅಲ್ಲಿ, ಅಥವಾ ಒಂದು ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಟುಡೇ 5 ವಿಶಸ್ನ ರೆಡಿ ಮಾಡ್ಕೊಳ್ಳಿ ನೀವು. ಅದನ್ನ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಶೀಟ್ ಅಲ್ಲಿ ಬರೆದು ಅದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀವಿ. ಸೊ ದಟ್ ಅದು ಫುಲ್ಫಿಲ್ ಆಗುತ್ತೆ, ಅಚೀವ್ ಆಗುತ್ತೆ. ಸರಿನಾ? ಸೊ ಈ 5 ವಿಶಸ್ ಹೇಗೆ ಬರಿಬೇಕು ಇದರಲ್ಲಿ ಅದನ್ನ ಹೇಳ್ತೀನಿ. ಓಕೆ, ಪ್ರತಿಯೊಬ್ರು ಒಟ್ಟಿಗೆ ಬರೆಯೋಣ, ನಾಟ್ ಅ ಪ್ರಾಬ್ಲಮ್, ಬಟ್ ಫಸ್ಟ್ ಹೇಳ್ಕೊಡ್ತೀನಿ. ಸೊ ಅಫರ್ಮೇಶನ್ ರೂಪದಲ್ಲಿ ಬರಿಬೇಕು. ಈ ನಿಮ್ಮ ವಿಶಸ್ ಯಾವ ತರ ಬರೀತೀರಾ, ಒಂದು ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಯಾವ ತರ? ಫಾರ್ ಎಕ್ಸಾಂಪಲ್ 5 ವಿಶಸ್ ಬರೆಯುವಂಥದ್ದು ಇಟ್ ಕ್ಯಾನ್ ಬಿ ಎನಿಥಿಂಗ್. ನಿಮ್ಮ ಆರೋಗ್ಯದ ಬಗ್ಗೆ ಬರಿಬೋದು, ಮನಿ ಬಗ್ಗೆ ಬರಿಬೋದು, ಅಥವಾ ಜಾಬ್ ಬಗ್ಗೆ ಬರಿಬೋದು, ಕರಿಯರ್ ಬಗ್ಗೆ ಬರಿಬೋದು, ನಿಮ್ಮ ಪರ್ಸನಾಲಿಟಿ ಬಗ್ಗೆ ಬರಿಬೋದು, ಸಮಥಿಂಗ್ ಏನೋ ಬೈ ಮಾಡಬೇಕು ಅಥವಾ ಸರಿ ಹೋಗ್ಬೇಕು ಅಥವಾ ದುಡ್ಡು ಬರೋದು ಬರಬೇಕು, ಈ ತರ ಯಾವುದೇ ವಿಚಾರದ ಬಗ್ಗೆ ಆಗ್ಲಿ 5 ವಿಶಸ್ನ ಬರಿಬಹುದು. ಇಟ್ ಕ್ಯಾನ್ ಬಿ ಎನಿಥಿಂಗ್, 1 2 3, ಒಂದು ಹೆಲ್ತ್ ಬಗ್ಗೆ, ಒಂದು ಮನಿ ಬಗ್ಗೆ, ಈ ತರ ಏನಾದ್ರೂ ಕೆಲಸ ಆಗ್ಬೇಕು ಅಂತದ್ರ ಬಗ್ಗೆನೂ ಬರೆಯುವಂಥದ್ದು. ಸೊ ಇದು ಹೇಗ್ ಬರೀತೀರಾ, ಪಾಸಿಟಿವ್ ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಅಫರ್ಮೇಶನ್ ಅಂದ್ರೇನು, ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ನನಗೆ ದುಡ್ಡು ಬರಬೇಕು, ನನಗೆ ದುಡ್ಡು ಬರ್ಲಿ, ಈ ತರ ಎಲ್ಲ ಬರಿಬೇಕಾಗಿರೋಂಥದ್ದು. ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ 5 lakh rupees. ನನಗೆ 5 lakh rupees ಬಂದಿದೆ, ಆಲ್ರೆಡಿ ಬಂದಿದೆ. ಅಂದ್ರೆ ನೀವು ಬಂದಿದೆ, ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಯೂನಿವರ್ಸ್ಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಯು ಆರ್ ಅಫರ್ಮಿಂಗ್ ಇಟ್. ಎಸ್, ಇದನ್ನ ಅನ್ಕೊಂಡಿದ್ದ ನನಗೆ ಅಚೀವ್ ಆಗಿದೆ ಅಂತ ಹೇಳೋದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇರ್ತಾರ. ಸೊ ಈ ತರ ಅಫರ್ಮೇಶನ್ ರೂಪದಲ್ಲಿ ಬರಿಬೇಕು. ಇಟ್ ಈಸ್ ನಾಟ್ ದಟ್ ಆಗ್ಬೇಕು, ಆಗುತ್ತೆ, ಈ ತರ ಎಲ್ಲ ಬರೆಯುವಂಥದ್ದು. ಆಲ್ರೆಡಿ ಸಿಕ್ಕಿದೆ ಅಥವಾ ಸಿಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಇನ್ನೊಂದು ಎಕ್ಸಾಂಪಲ್ ಬೇಕಂದ್ರೆ, ಐ ಹ್ಯಾವ್ ರೆಡ್ಯೂಸ್ಡ್ 5 kilos ಆಫ್ ಬಾಡಿ ವೇಟ್. ನಾನು 5 kg ಕಡಿಮೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈ ತರ ಎಲ್ಲ ಬರಿಬೇಕಾಗಿರೋದು. ಆಲ್ರೆಡಿ ನಾನು 5 kilo ವೇಟ್ ನ ಕಡಿಮೆ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಈ ತರ ಬರೆಯುವಂಥದ್ದು ಒಂದು ಅಫರ್ಮೇಶನ್ ರೂಪದಲ್ಲಿ. ಡನ್? ಕ್ಲಿಯರ್? ಅರ್ಥ ಆಯ್ತಾ? ಸೊ ಯು ಕ್ಯಾನ್ ರೈಟ್ ಎನಿಥಿಂಗ್. ನಿಮಗೇನ್ ಬೇಕು ನೀವು ಬರೀತೀರಾ, ನನಗೇನ್ ಬೇಕು ನಾನ್ ಬರೀತೀನಿ. ಕ್ಲಿಯರ್? ಸೊ 5 ವಿಷಸ್ ಸಾಕು, ಅದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ಅಥವಾ 3 ಬರೀತೀರಾ 3 ಬರೀರಿ, ಅಥವಾ ಮಿನಿಮಮ್ 5 ಬರೀರಿ ಅಂತ ನನ್ನ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಸೊ ಇಫ್ ಯು ಆರ್ ಆಲ್ ರೆಡಿ, ಶುರು ಮಾಡೋಣ. ಇಫ್ ಯು ಆರ್ ಆಲ್ ರೆಡಿ, ಲೆಟ್ ಅಸ್ ಸ್ಟಾರ್ಟ್. ಥಮ್ಸ್ ಅಪ್. ರೆಡಿ? ಎಸ್. ಸೊ ಐ ರಿಕ್ವೆಸ್ಟ್ ಎಲ್ಲರೂ ಮಾಡ್ಬೇಕು. ನೀವು ಕ್ಯಾಮ್ರಾ ಆಫ್ ಆಗಿರೋರು ಕೂಡ, ಐ ಡೋಂಟ್ ನೋ ಕ್ಯಾಮ್ರಾ ಯಾಕೆ ಆಫ್ ಮಾಡಿದೀರಾ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಸುಂದರ ಮುಖಗಳನ್ನ ನಾನು ನೋಡಕ್ ಇಷ್ಟಪಡ್ತೀನಿ. ಸೊ ಕ್ಯಾಮ್ರಾ ಆನ್ ಮಾಡಿದ್ರೆ ಒಳ್ಳೇದು. ಅದರ್ವೈಸ್ ಎಲ್ಲ ಹೊರಗಡೆ ಇದ್ದೀರಾ, ಬಿಸಿ ಇದ್ದೀರಾ, ನೆಟ್ವರ್ಕ್ ಇಶ್ಯೂ ಇದ್ರೆ ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಓಕೆ, ಎಸ್. ಸೊ ಶುರು ಮಾಡೋಣ. ಪ್ರತಿಯೊಬ್ರು ನೇರವಾಗಿ ಕೂತ್ಕೊಳ್ಳಿ, ಬೆನ್ನ ನೇರ ಇಟ್ಕೊಳ್ತಾ. ಮೊದಲಿಗೆ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಬಾಡಿ ರಿಲ್ಯಾಕ್ಸ್, ಶೋಲ್ಡರ್ ರಿಲ್ಯಾಕ್ಸ್, ಕಣ್ ಮುಚ್ಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಬ್ರೀದ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿ ಒಳಗಡೆ ತಗೊಳ್ಳಿ. ಬ್ರೀದ್ ಔಟ್ ಮಾಡ್ತಾ ಮನಸ್ಸು ದೇಹ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ ಮುಂದೆ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ಅರ್ಪಿಸಿ. ಇವತ್ತಿನ ಈ ಒಂದು ರಿಚುವಲ್ ಇಂದ
ನನಗೆ ಸಾಕಷ್ಟು ಒಳ್ಳೇದಾಗ್ಲಿ, ಇದರೆಲ್ಲ ಫಲ ಸಿಗ್ಲಿ, ಅನ್ಕೊಂಡಿದ್ದೆಲ್ಲ ಬೇಗ ಸಿಗೋ ತರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ತಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್. ಸೊ ಹೇಗ್ ಬರಿಬೇಕು ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಪ್ರತಿಯೊಬ್ರು ವೈಟ್ ಶೀಟ್ ತಗೊಳ್ಳಿ. ಎಲ್ಲೋ ಇದ್ರೆ ಎಲ್ಲೋ ತಗೋಬಹುದು, ವಂಡರ್ಫುಲ್. ಬಟ್ ತುಂಬಾ ಜನರ ಹತ್ರ ಎಲ್ಲೋ ಇರೋದಿಲ್ಲ. ಸೊ ತಗೊಂಡ್ ಇಟ್ಕೊಳಕ್ ಸಾಧ್ಯ ಆಗತ್ತಂದ್ರೆ ಮುಂದಕ್ಕೆ ಯೂಸ್ ಆಗುತ್ತೆ. ಎಲ್ಲೋ ಶೀಟ್ಸ್ ನ ತಗೊಂಡ್ ಇಟ್ಕೊಳ್ಳಿ. ಅದರ್ವೈಸ್ ಜನರಲ್ ಎಲ್ಲ ಹತ್ರ ವೈಟ್ ಶೀಟ್ ಇರುತ್ತೆ, ವೈಟ್ ಶೀಟು ಕೂಡ ನಡೆಯುತ್ತೆ. ಸೊ ಈ ರೀತಿಯಾಗಿ ಇಟ್ಕೊಳ್ಳಿ. ಹೀಗ್ ಬೇಡ, ಹೀಗೆ ಇಟ್ಕೊಳ್ಳಿ ವೈಟ್ ಶೀಟ್ ನ. ಟೇಕ್ ದ ರೆಡ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ರೆಡ್ ಪೆನ್. ರೆಡ್ ಯಾಕೆ ಸರ್? ರೆಡ್ ಈಸ್ ಫಾರ್ ಮ್ಯಾನಿಫೆಸ್ಟೇಷನ್. ಓಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೆಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀತೀರಾ, ಟು ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಪ್ರೀತಿಯ ಬ್ರಹ್ಮಾಂಡಕ್ಕೆ. ಇಂಗ್ಲಿಷ್ ಅಲ್ಲಿ ಬರೆಯೋರು ಟು ಮೈ ಡಿಯರ್ ಯೂನಿವರ್ಸ್. ಕೆಳಗಡೆ 3 ಸರಿ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಈ ರೀತಿಯಾಗಿ ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ 1 2 3 4 5. ಸೊ ಇಲ್ಲಿ 1 2 3 4 5, ಒಂದ್ರ ಕೆಳಗಡೆ ಒಂದು ನಿಮ್ಮ 5 ವಿಶಸ್ ನ ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ ಪ್ರತಿಯೊಬ್ರು ಕೂಡ. ಓಕೆ. ಸೊ ನಾನು ಕೂಡ ಬರೀತೀನಿ, ನೀವು ಕೂಡ ಸಾಕಷ್ಟು ಭಕ್ತಿಯಿಂದ, ಪ್ರೀತಿಯಿಂದ, ಸಾಕಷ್ಟು ಫೇತ್ ಇಂದ ಪ್ರತಿಯೊಬ್ರು ಬರೀರಿ. ಎಸ್. ಸ್ಟಾರ್ಟ್. ಒನ್ ಬೈ ಒನ್ 1 2 3 ಅಂತ ಹಾಕ್ತಾ ರೈಟ್ ಯುವರ್ ಗೋಲ್ಸ್, ವಿಶಸ್, ನಿಮ್ಮ ಡಿಸೈರ್ಸ್. ಲೆಟ್ ಇಟ್ ನಾಟ್ ಬಿ ಲಾಂಗ್ ಟರ್ಮ್ ಗೋಲ್ ಅಂತೆಲ್ಲ ಬೇಡ, ತುಂಬಾ ದೂರದ್ದು ಅಂತದ್ ಬೇಡ. ಈ ಒಂದು 1 ತಿಂಗಳಲ್ಲಿ, 2 ತಿಂಗಳಲ್ಲಿ, 6 ತಿಂಗಳಲ್ಲಿ ಏನು ಅಚೀವ್ ಆಗ್ಬೇಕು ಅಂಥದನ್ನ ಬರೆದ್ರೆ ವೆರಿ ಈಸಿಲಿ ನಿಮ್ಗೆ ರಿಸಲ್ಟ್ಸ್ ಕಾಣಿಸುತ್ತೆ, ನಂಬಿಕೆ ಬರುತ್ತೆ, ಪುನಃ ಫಾಲೋ ಮಾಡ್ತೀರಾ.
ಎನಿಥಿಂಗ್ ಯಾವ್ದು ಬೇಕಾದ್ರೂ ಆಗ್ಬೋದು, ನಿಮ್ಮ ಪರ್ಸನಾಲಿಟಿ ಬಗ್ಗೆ, ನಿಮ್ಮ ಯಾವುದೋ ಒಂದು ಸಮಸ್ಯೆ ಇದ್ದಾಗ ಸಮಸ್ಯೆ ಕ್ಲಿಯರ್ ಆಗಿದೆ ಅಂತ ಬರೆಯೋದ್ ಬೇಡ, ಅದನ್ನ ಪಾಸಿಟಿವ್ ಏನಲ್ಲಿ ಬರಿಬೇಕು. ಲಾಸ್ಟ್ ಅಲ್ಲಿ ಸ್ವಲ್ಪ ಜಾಗ ಉಳಿಸ್ಕೊಳ್ಳಿ. ಲಾಸ್ಟ್ ಅಲ್ಲಿ 5 ಬರ್ದ ನಂತರ ಮತ್ತೆ ಏನ್ ಮಾಡ್ತೀರಾ, ಕೆಳಗಡೆ ಬರೀತೀರಾ 3 ಸಾರಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಜೊತೆಗೆ ನಿಮ್ಮ ಸಿಗ್ನೇಚರ್ ಸಹಿಯನ್ನ ಹಾಕ್ತೀರಾ. ಈಗ ಕೆಳಗಡೆ ಜಾಗ ಇಲ್ಲ ಸರ್, ಎಲ್ಲ ಫುಲ್ ಬರ್ದ್ಬಿಟ್ಟೆ ಅಂತ ಹೇಳಿದವರು ಬ್ಯಾಕ್ ಸೈಡ್ ಬರೀರಿ, ನಾಟ್ ಅ ಪ್ರಾಬ್ಲಮ್. ಓಕೆ, ಕೆಳಗಡೆ ಜಾಗ ಇಲ್ಲ ಅನ್ನೋಂಥವ್ರು ಹಿಂಭಾಗದಲ್ಲಿ ಬರೀರಿ, ನಡೆಯುತ್ತೆ. ಜಾಗ ಇದ್ರೆ ಆರಾಮ್ಸೆ ಕೆಳಗಡೆ ಬರೀರಿ. ಸೊ ರಿಟರ್ನ್ ಲೈಕ್ ದಿಸ್, ಕಂಪ್ಲೀಟ್ ಆಗಿ ಬರ್ದಿರ್ತೀರ. ಓಕೆ, ಸೊ ಯಾರಾದ್ರೂ ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನ್ ಆಫ್ ಮಾಡ್ಕೊಳ್ಳಿ. ಈಗ ದೀಪ ಮತ್ತೆ ಕ್ಯಾಂಡಲ್ ಹಚ್ಬೇಕಲ್ವಾ. I'll also switch off the fan. 1 second. Done. ರೆಡಿ? ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಹೋಪ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಪ್ರತಿಯೊಬ್ರು ಫಾಲೋ ಮಾಡಿ, ಸ್ಟೆಪ್ಸ್ ನ ಫಾಲೋ ಮಾಡಿ, ನೋಡ್ಕೊಳ್ಳಿ. ಇಲ್ಲಿ ಸೊ ಬರ್ದಿರೋದು ನನ್ನ ಕಡೆ ಇದೆ, ಅಲ್ಲಿ ಹೋಲ್ಡ್ ಲೈಕ್ ದಿಸ್. ಬರ್ದಿರೋದು ನನ್ನ ಕಡೆಗಿದೆ, ಒಂದ್ಸಲಿ ಓದ್ಕೊಳ್ಳಿ ಏನ್ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಹೋಲ್ಡ್ ಲೈಕ್ ದಿಸ್. ಪ್ರತಿಯೊಬ್ರು ಈ ತರ ಹೋಲ್ಡ್ ಮಾಡ್ತಾ ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಮಾಡ್ತೀರಾ, ಟಾಪ್ ಸೈಡ್ ಇಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ ಒಳಗಡೆಗೆ, ಮತ್ತೆ ಟರ್ನ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್, ಇಷ್ಟೇ ಸಿಂಪಲ್. ಇನ್ನೊಮ್ಮೆ ತೋರಿಸ್ತೀನಿ. ಹೀಗೆ ಇರುತ್ತಲ್ವಾ, ಬರ್ದಿರೋದು ನನ್ನ ಕಡೆ ಇದೆ, ಬರ್ದಿರೋದು ಒಳಗಡೆ ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ತೀನಿ ಒಳಗಡೆಗೆ, ಈ ತರ ಟರ್ನ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಮತ್ತೆ ಫೋಲ್ಡ್ ಮಾಡ್ತೀನಿ ನನ್ನ ಕಡೆಗೆ. ದಟ್ಸ್ ಇಟ್. ಕ್ಲಿಯರ್? ಆನ್ ಟೈಮ್ ಜಾಯಿನ್ ಆಗಬೇಕು, ಅದಕ್ಕೇನೆ. ಸೊ ಆಲ್ವೇಸ್ ರಿಮೆಂಬರ್, ವಿವಿನ್ ಅಕಾಡೆಮಿ ಅಂದ್ರೆ ಆನ್ ಟೈಮ್ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಆನ್ ಟೈಮ್ ಜಾಯಿನ್ ಆಗಬೇಕು. ಎನಿವೆ ಆಮೇಲೂ ಮಾಡ್ಬೋದು ಇದನ್ನ. ಯು ವಿಲ್ ಗೆಟ್ ದ ರೆಕಾರ್ಡಿಂಗ್ ಸಿಗುತ್ತಿದ್ದದು ನೋಡ್ಕೊಂಡು ಮತ್ತೆ ಆಮೇಲೆ ಅಥವಾ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಸಂಜೆ ಒಳಗಡೆ ಮಾಡ್ಬೋದು. ಓಕೆ, ಇಷ್ಟು ರೆಡಿ ಆಯ್ತಲ್ಲ ಪ್ರತಿಯೊಬ್ರದ್ದು? ಈಗ ಇದಕ್ಕೆ ಎನರ್ಜಿ ಕೊಡೋಣ, ಪ್ರೀತಿ ಕೊಡೋಣ,
ಅಂಡ್ ಪವರ್ಫುಲ್ ಆಗಿ ಚಾರ್ಜ್ ಮಾಡೋಣ. ಪ್ರತಿಯೊಬ್ರು ಗಮನ ಕೊಡಿ. ಸೊ ಹೋಲ್ಡ್ ಇಟ್ ಇನ್ ಯುವರ್ ಬೋತ್ ಹ್ಯಾಂಡ್ಸ್. ಎರಡೂ ಕೈಲಿಟ್ಕೊಂಡು ಕಣ್ ಮುಚ್ಕೊಂಡು ಯೂನಿವರ್ಸ್ಗೆ ಧನ್ಯವಾದಗಳನ್ನ ಅರ್ಪೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್. ಈ ಎಲ್ಲ ವಿಷಸ್ ಪ್ರತಿಯೊಂದು ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್. ಇಮ್ಯಾಜಿನ್ ಮಾಡಿ ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ. ನೀವು ಬರ್ದಿರೋದೆಲ್ಲವೂ ಕೂಡ ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಅಚೀವ್ ಆಗ್ತಾ ಇದೆ. ಫೀಲ್ ಮಾಡಿ ಆ ಸಿಚುವೇಶನ್ನ, ಆ ಖುಷಿನ, ಆ ಹ್ಯಾಪಿನೆಸ್ನ ಫೀಲ್ ಮಾಡಿ. ಆ ಮೂಮೆಂಟ್ಸ್ನ ಕಣ್ಮುಂದೆ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ. ಎಸ್, ವಿತ್ ದ ಸೇಮ್ ಹ್ಯಾಪಿನೆಸ್ ನಿಮ್ ಕೈಲಿರೋಂಥ ವಿಶ್ ಗ್ರಾಟಿಟ್ಯೂಡ್ ಲೆಟರ್ಗೆ ಥ್ಯಾಂಕ್ ಯು ಹೇಳಿ. ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಲವ್ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ದ ವಿಶಸ್, ಆಲ್ ಮೈ ಡಿಸೈರ್ಸ್. ಬರೆದಿರೋಂಥ ಶೀಟನ್ನ ಎದೆಗೆ ಹತ್ತಿರವಾಗಿ ಇಟ್ಕೊಳ್ತಾ ಥ್ಯಾಂಕ್ ಯು ಹೇಳಿ. ಕಿಸ್ ಮಾಡಿ, ಹಾಗ್ ಮಾಡಿ, ಎನರ್ಜಿ ಕೊಡಿ ಇದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್. ಇದೆಲ್ಲವೂ ಕೂಡ ನನಗೆ ಅಚೀವ್ ಆಗ್ತಾ ಇದೆ. ಹಾಗೆ ಟೇಕ್ ದ ವಾಟರ್ ಬಾಟಲ್. ಸ್ನೇಹಿತರೆ, ಪ್ರತಿಯೊಬ್ರು ವಾಟರ್ ಬಾಟಲ್ ತಗೊಳ್ಳಿ. ವಾಟರ್ ಬಾಟಲ್ಗೆ ಈ ಶೀಟನ್ನ ಜೊತೆಗೆ ಇಟ್ಕೊಳ್ಳಿ. ಎರಡು ಕೈಯಲ್ಲಿ ಇಟ್ಕೊಳ್ತಾ 2 ನಿಮಿಷಗಳ ಕಾಲ ಅಲ್ಲಿ ಪ್ಲೇ ಅ ಮ್ಯೂಸಿಕ್. ಏನ್ ನೀವು ಬರ್ದಿದ್ದೀರಾ ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ನೀರಿಗೆ ಚಾರ್ಜ್ ಮಾಡಿ, ನೀರಿಗೆ ಎನರ್ಜೈಸ್ ಮಾಡಿ. ಕ್ಲೋಸ್ ಯುವರ್ ಐಸ್ for 1 or 2 minutes. Keep visualizing, manifesting. Yes. Feel the energy, feel the happiness. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಹೇಳ್ತಾ ನೀರಿಗೆ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ. ಗ್ರಾಟಿಟ್ಯೂಡ್ ನ ಸಲ್ಲಿಸಿ ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ತಾ ನಿಮ್ಮ ವಿಶ್ ಲೆಟರ್ನ ಹಾಗೆ ನೀರನ್ನ ಎನರ್ಜೈಸ್ ಮಾಡ್ತಾ. Gently, slowly open your eyes. Very good. ಈಗ ಟೇಕ್ ದ ಬೌಲ್. ತಟ್ಟೆ ಅಥವಾ ಬೌಲ್ ಏನಿದೆ ತಗೊಳ್ಳಿ.
ಹೋಲ್ಡರ್ ಇದ್ರೆ ಹೋಲ್ಡರ್, ಇಲ್ಲ ಅಂದ್ರು ಓಕೆ. ನಿಮ್ಮ ವಿಶ್ ಬರೆದಿರೋಂಥ ಲೆಟರ್ನ ಕ್ಯಾಂಡಲ್ ಅಥವಾ ದೀಪದೊಂದಿಗೆ ಬರ್ನ್ ಮಾಡಿ ಇದರ ಆಶಸ್ ಬೂದಿಯನ್ನ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳೋ ತರ ಇಟ್ಕೊಳ್ಳಿ. ಸೊ ಲೆಟ್ ದಿಸ್ ಬರ್ನ್. ನಾವಿದನ್ನ ಬರ್ನ್ ಮಾಡಿ ನಮ್ಮ ಯೂನಿವರ್ಸ್ಗೆ ತಲುಪಿಸೋಣ. ಎಸ್, ವಾವ್, ಸೂಪರ್ ಆಗಿ ಬರ್ನ್ ಆಗ್ತಾ ಇದೆ. ವಂಡರ್ಫುಲ್, ಅಮೇಝಿಂಗ್, ಸೋ ನೈಸ್. ಅಂದ್ರೆ ಅಷ್ಟು ಎನರ್ಜಿ ಕೊಟ್ಟಿದೆ ನಾವು ಇದಕ್ಕೆ ಅಂತ ಅರ್ಥ. ಸೂಪರ್. ನೆಕ್ಸ್ಟ್, ಇದನ್ನ ಆಚೆ ಹೋಗಿ ಇವಾಗ ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಹೊರಗಡೆ ಹೋಗ್ಬಿಟ್ಟು ಹೋಲ್ಡ್ ಲೈಕ್ ದಿಸ್. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲವೂ ನನಗೆ ಅಚೀವ್ ಆಗಿದೆ, ಸಿಗ್ತಾ ಇದೆ, ಸಿಗೋ ತರ ಮಾಡಿದೀಯ ಅಂತ ಹೇಳಿ ಪ್ರೇ ಮಾಡ್ತಾ ಗಾಳಿ ಊಬಿ ಅದನ್ನ ಆಶಸ್ ಎಲ್ಲ ಯೂನಿವರ್ಸ್ಗೆ, ಆಕಾಶಕ್ಕೆ ತಲುಪೋ ತರ ಬ್ಲೋ ಮಾಡಿ 30 ಸೆಕೆಂಡ್ರಿಂದ 1 ನಿಮಿಷ ಅಲ್ಲೇ ಕಣ್ ಮುಚ್ಕೊಂಡು ಮೆಡಿಟೇಟ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ ವಾಪಸ್ ಬನ್ನಿ. ಓಕೆ, ರೈಟ್ ನೌ, ಈಗಲೇ ನಾನು ಕೂಡ ಮಾಡಿ ಬರ್ತೀನಿ, ನೀವೆಲ್ಲರೂ ಮಾಡ್ಬಿಟ್ಟು ವಾಪಸ್ ಬನ್ನಿ. ಎಸ್. ಎಸ್, ಐ ಆಮ್ ಬ್ಯಾಕ್. ಯಾರೆಲ್ಲ ಬಂದಿದ್ದೀರಾ, ಕಾಣಿಸ್ತಾ ಇದ್ದೀರಾ? ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ? ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಿಲ್ಲ ನೀವು ಬಂದಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು. ಇಫ್ ಯು ಆರ್ ಡನ್, ಡಿ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಕ್ಯಾಮ್ರಾ ಆಫ್ ಆಗಿರೋರು. ಸೂಪರ್. ಈಗ ವಂಡರ್ಫುಲ್ ಆಗಿ ಒಂದು ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡೋಣ, ಕಾಸ್ಮಿಕ್ ಮೆಡಿಟೇಷನ್ ಮಾಡೋಣ. ಪ್ರತಿಯೊಬ್ಬರು ತುಂಬಾ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಒಂದು ಬ್ಯೂಟಿಫುಲ್ ಮೆಡಿಟೇಷನ್ ಮಾಡಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಕಂಪಲ್ಸರಿ ಮಾಡಿ. ಯಾಕಂದ್ರೆ ನಾವು ಒಟ್ಟಿಗೆ ಕಮ್ಯುನಿಟಿ ಸೇರಿ ಒಟ್ಟಿಗೆ ಮಾಡಿದಾಗ ಒಂದು ಹೈ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಹೈ ಎನರ್ಜಿಯಿಂದ ನೀವೇನೆಲ್ಲ ಅನ್ಕೊಳ್ತೀರಾ, ಒಂದು ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಓಕೆ,
ರೈಟ್. ಸೊ ನೀರ್ ಬಾಟಲ್ ನ ಕೈಯಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ನೀರ್ ಬಾಟಲ್ ನ ಕೈಯಲ್ಲಿ ಇಟ್ಕೋಬಹುದು. ಹೋಲ್ಡ್ ದ ವಾಟರ್ ಬಾಟಲ್ ಲೈಕ್ ದಿಸ್. ಎರಡು ಕೈಲಿ ಇಟ್ಕೊಳ್ಳಿ ನೀರ್ ಬಾಟಲ್ ನ. ಸಿಟ್ ಸ್ಟ್ರೈಟ್, ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇಟ್ಕೊಳ್ತಾ. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಫೋಕಸ್ ಪೂರ ನಿಮ್ಮ ಥರ್ಡ್ ಐ ಮೇಲೆ, ನೀರಿನ ಮೇಲೆ, ನಿಮ್ಮ ವಿಷಸ್ ಮೇಲೆ ಕೇಂದ್ರೀಕೃತ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व। जय जय करुणाब्धे श्री महादेव शम्भो। करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व। जय जय करुणाब्धे श्री महादेव शम्भो।
विहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। ಡೀಪ್ ಇನ್ಹೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ, ನೀರಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಎರಡೂ ಕೈನ ಮೇಲೆತ್ತಿ, ರೇಸ್ ಯುವರ್ ಹ್ಯಾಂಡ್ಸ್, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ, ನನ್ನ ವಿಶಸ್ ಡಿಸೈರ್ಸ್ ಎಲ್ಲವೂ ಅಚೀವ್ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಡೀಪ್ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಹೈ ಎನರ್ಜಿನ ರಿಸೀವ್ ಮಾಡಿ, ಹಸ್ತಗಳ ಮುಖಾಂತರ ದೇಹ ಮನಸ್ಸು ಆತ್ಮನ ರೀಚಾರ್ಜ್ ಮಾಡ್ಕೊಳ್ಳಿ. ಎರಡೂ ಹಸ್ತಗಳಲ್ಲಿ ಗೋಲ್ಡನ್ ಕಲರ್, ವೈಟ್ ಕಲರ್ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಹಸ್ತಗಳಲ್ಲಿ ಒಂದು ಎನರ್ಜಿ ಸರ್ಕಲ್ ತುಂಬಿಕೊಳ್ತಾ ಇದೆ. ಹೆವಿನೆಸ್ ನ ಫೀಲ್ ಮಾಡ್ತಾ ಹಸ್ತದಲ್ಲಿ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ನಮ್ಮ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತಗಳನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ಅಮಾವಾಸ್ಯೆ ರಿಚುವಲ್ಗೆ ಥ್ಯಾಂಕ್ ಯು ಹೇಳ್ತಾ, ವಿವಿನ್ ಅಕಾಡೆಮಿಯ ಕಮ್ಯುನಿಟಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ರೈಟ್, ಈಗ ಕ್ಯಾಂಡಲ್ ಆರಿಸ್ಬೋದು ನೀವು, ಬಟ್ ಕ್ಯಾಂಡಲ್ನ ಬಾಯಿಂದ ಊಬಿ ಆರ್ಸಕ್ ಹೋಗ್ಬೇಡಿ, ಕೈಯಿಂದ ಆರಿಸಿ. ಓಕೆ, ಸೊ ಇನ್ನೊಂದು ಸ್ಟೆಪ್ ಇದೆ, ಹೇಳ್ಕೊಡ್ತೀನಿ, ಗಮನ ಕೊಡಿ ಎಲ್ಲರೂ. ಈಗ ನೀರಿಗೆ ಏನ್ ಮಾಡಿದಾರೆ ನೀವು, ಚಾರ್ಜ್ ಮಾಡಿದ್ದೀರಾ ನೀರಿಗೆ, ಸರಿನಾ? ಸೊ ನೀರನ್ನ ಏನ್ ಮಾಡ್ತೀರಾ, ಅರ್ಧ ನೀರನ್ನ ನೀವು ಕುಡಿತೀರಾ. ಸೊ ಏನು ನಿಮ್ಮ ವಿಶಸ್ ಇಂದ ಚಾರ್ಜ್ ಮಾಡಿದ್ದೀರಾ, ಅರ್ಧ ನೀರನ್ನ ನೀವು ಕುಡಿತೀರಾ. ಸೆಷನ್ ನಂತರ ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ನಿಮ್ಮ ಮನೆ ಹತ್ರ, ನಿಮ್ಮ ಮನೇಲಿ ಯಾವ್ದಾದ್ರು ಬೆಳೀತಾ ಇರೋಂತ ಒಂದು ಒಳ್ಳೆ ಗಿಡ ಇದ್ರೆ ಅದಕ್ಕೆ ನೀರ್ ಹಾಕಿ, ಇದ್ರ ಅರ್ಧ ನೀರನ್ನ. ಸೊ ಏನಾಗುತ್ತೆ, ಈ ಚಾರ್ಜ್ ಆಗಿರೋಂತ ನೀರು ನಿಮ್ ಒಳಗಡೆ ಅರ್ಧ ಇದೆ, ಇನ್ನು ಅರ್ಧ ಗಿಡಕ್ಕೆ ಹಾಕಿದಿರಾ. ಸೊ ಗಿಡನೂ ಬೆಳೀತಾ ಬೆಳೀತಾ ನಿಮ್ಮ ವಿಶಸ್ ಎಲ್ಲ ಬೆಳೆದು ಅಚೀವ್ ಆಗುತ್ತೆ. ನಿಮ್ಮಲ್ಲೂ ಈ ಚಾರ್ಜ್ ಆಗಿರೋಂತ ವಾಟರ್ ನಿಮ್ಮಲ್ಲೂ ಬೆಳವಣಿಗೆ ಆಗ್ತಾ ಅದು ಕೂಡ ಅಚೀವ್ ಆಗುತ್ತೆ. ಡನ್. ಸೊ ಡ್ರಿಂಕ್ ಹಾಫ್ ವಾಟರ್, ಅರ್ಧ ಬಾಟಲ್ ನ ಕುಡೀರಿ ಎಲ್ಲರೂ.
Done? Yes. Wonderful. How was your experience? How are you feeling right now? Unmute ಮಾಡಿ ಒಂದು word ಅಲ್ಲಿ ಹೇಳಿ. How are you feeling right now? How was the experience? Amazing. Excellent, sir. Amazing, sir. Happy, sir. Amazing, sir. Amazing Super, class. sir. Amazing, sir. Yeah. Super, sir. Thank you, sir. Thank you, sir. Thank you. Sir, one question, sir. Thank you. Thank you. Thank you. Thank you. Thank you, sir. Super, sir. Thank you, sir. Thank you, sir. Thank you very much, sir. Thank you so much, Thank sir. you, sir. Thank you. Thank you. Thank you. Thank you. Right. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಬ್ಯೂಟಿಫುಲ್ ಆಗಿ ಒಂದು ಕಂಪ್ಲೀಟ್ ಮಾಡಿದ್ರಿ ಈ ಒಂದು ರಿಚುವಲ್ನ. ಸೊ ಈಗ ಡೋಂಟ್ ಥಿಂಕ್ ಹೆಂಗಾಗತ್ತೆ ಇದು, ಹೆಂಗ್ ಅಚೀವ್ ಆಗುತ್ತೆ, ಏನೋ ಬರ್ದ್ಬಿಟ್ಟೆ ಇದು ಹೆಂಗಾಗುತ್ತೆ, ಲಾಜಿಕ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಲಿವ್ ಇಟ್. ವಿಶ್ ಫುಲ್ಫಿಲ್ ಆಗ್ಲಿಕ್ಕೆ ಏನ್ ಮಾಡಿದೀರಾ, ಯೂನಿವರ್ಸ್ಗೆ ಲೆಟರ್ ಹಾಕಿ ಬಿಟ್ಟಿದ್ದೀರಾ. ಸೊ ಅದು ಯೂನಿವರ್ಸ್ ಟೇಕ್ ಕೇರ್, ಅದು ಯೂನಿವರ್ಸ್ ನ ಕೆಲಸ ಮಾಡುತ್ತೆ. ಅದನ್ನ ನಿಮ್ ಕೆಲಸ ಏನು, ಎಫರ್ಟ್ ಹಾಕೋದು, ಶ್ರಮ ಹಾಕೋದು, ಎಫರ್ಟ್ ಹಾಕೋದು, ಕರ್ಮವನ್ನ ಮಾಡೋಂಥದ್ದು. ಸೊ ಫಾಲೋ ದಟ್, ಅದನ್ನ ಮಾಡಿ ಅಂಡ್ ಲೆಟ್ ದ ಯೂನಿವರ್ಸ್ ಮೇಕ್ ಇಟ್ ಅಚೀವ್. ಡನ್. ಅರ್ಧ ಬಾಟಲ್ ನೀರನ್ನ ಏನ್ ಮಾಡ್ತೀರಾ, ಗಿಡಕ್ಕೆ ಹಾಕ್ತೀರಾ. ನೆನ್ಪಿಟ್ಕೊಳ್ಳಿ, ಸೆಷನ್ ಮುಗಿದ ನಂತರ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ಬೇಕೆಲ್ಲರೂ ಕೂಡ. ಕ್ಲಿಯರ್? ಎಸ್. ಸೊ ದಟ್ಸ್ ಇಟ್. ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, 1 ತಿಂಗಳು 2 ತಿಂಗಳು ಮಾಡಿದ್ರೆ ನೋ ಯೂಸ್. ಐ ವಾಂಟ್ ಯು ಟು ಡೂ ಮಿನಿಮಮ್ ಒಂದು ಕಂಟಿನ್ಯೂಸ್ ಆಗಿ 5-6 ತಿಂಗಳು ಮಾಡಿದೀರಾ ಅಂದ್ರೆ ಅದ್ಭುತವಾದ ರಿಸಲ್ಟ್ಸ್ ನ ನೋಡ್ತೀರಾ. ಯಾರು ನಮ್ಮ ಕಮ್ಯುನಿಟಿಯಲ್ಲಿ ಸಾಕಷ್ಟು ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ವಂಡರ್ಫುಲ್ ರಿಸಲ್ಟ್ ಸಿಗ್ತಾರೆ. ಯಾಕಂದ್ರೆ ಎವ್ರಿ ಮಂತ್ ಮಾಡ್ತಾರೆ. ಸೊ ಡೂ ಜಾಯಿನ್. ಬರೀ ಯಾವಾಗ್ಲೂ ಒಂದ್ಸರಿ ಅಟೆಂಡ್ ಮಾಡೋದಲ್ಲ, ಎವ್ರಿ ಫುಲ್ ಮೂನ್, ನ್ಯೂ ಮೂನ್ಗೆಲ್ಲ ಅಟೆಂಡ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಇದನ್ನ ರಿಚುವಲ್ಸ್ ನ ಫಾಲೋ ಮಾಡಿ. ಯಾಕಂದ್ರೆ ಒಬ್ಬರೇ ಮಾಡೋಕ್ಕೂ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದಾಗ ಒಂದು ಸಂಘ, ಸತ್ಸಂಗದ ಎನರ್ಜಿ, ಕಮ್ಯುನಿಟಿ ಎನರ್ಜಿ ನಿಮಗೆ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಡನ್? ಎಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಇಟ್. ಸೊ ಲೆಟ್ಸ್ ಟೇಕ್ ಸಮ್ ಶೇರಿಂಗ್ಸ್ ಅಂಡ್ ಯಾರೋ ಡೌಟ್ ಅಂತ ಬೇರೆ ಹೇಳೋದು. ಲೆಟ್ಸ್ ಟೇಕ್ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ವಿಲ್ ಟೇಕ್ ಸಮ್ 2-3, ದೆನ್ ವಿಲ್ ಎಂಡ್ ದ ಸೆಷನ್. ನಾಳೆ ಬೆಳಗ್ಗೆನೂ ಮಾಡ್ಬೋದು, ಮಧ್ಯಾಹ್ನ ಸಂಜೆ ಒಳಗಡೆ ಮಾಡಿ, 24 hours ಒಳಗಡೆ ಮಾಡಿ ಮುಗಿಸ್ಬೇಕು ನೀವು. ಓಕೆ, ಸವಿತಾ ಅವರೇ ಹೇಳಿ. ಹಲೋ ಸರ್. ಸರ್, ಅದು ವಾಟರ್ನ ನಾವು ತುಳಸಿ ಗಿಡಕ್ಕೆ ಹಾಕ್ಬೋದಾ? ಎಸ್, ಎನಿ ಪ್ಲಾಂಟ್, ಓಕೆ ಓಕೆ ಹಾಕಿ, ತುಳಸಿ ಗಿಡಕ್ಕೂ ಹಾಕಿ, ತುಂಬಾ ಒಳ್ಳೇದು. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್, ಹಾಗೆ ಅದು ಕೂಡ ಹೇಳಿ. ಲಲಿತಾ ಮಹೇಶ್ ಅವರೇ. ಸರ್ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಪೌರ್ಣಮಿಗೆ ಮಾತ್ರ ಮಾಡ್ತಾ ಇದ್ವಿ, ಸೊ ಅಮಾವಾಸ್ಯೆದ್ ಗೊತ್ತಿರ್ಲಿಲ್ಲ. ಸೊ ತುಂಬಾ ಖುಷಿ ಆಯ್ತು ಮಾಡಿದ್ದಕ್ಕೆ. ಆಮೇಲೆ ನೀವ್ ಹೇಳಿದ್ರಿ ಹೊರಗಡೆ ಹೋಗಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅಂತ ಹೇಳ್ಬೇಕಾದ್ರೆ, ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಕ್ಯಾಟ್ ವೈಟ್ ಮಾತ್ರ ನೋಡಿದ್ದೆ ಸರ್. ಸೊ ಇವತ್ತು ಅದು ನಾನು ಅದು ಯೂನಿವರ್ಸ್ ಸರೆಂಡರ್ ಮಾಡಿ ರಿಟರ್ನ್ ಹಿಂದೆ ತಿರುಗ್ಬೇಕಾದ್ರೆ ಬ್ಲಾಕ್ ಕ್ಯಾಟ್ ಹೋಯ್ತು. ಅವಾಗ ಅನ್ನಿಸ್ತು, ಸೊ ಇಷ್ಟ ದಿವಸ ನನ್ನಲ್ಲಿ ಏನ್ ಬ್ಲಾಕೇಜಸ್ ಇತ್ತು ಅದೆಲ್ಲ ಓಪನ್ ಆಯ್ತು ಅಂತ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. Wonderful, madam. Very nice. Beautiful. Thank you for sharing. Thank you so much. ವರ್ಷ ಅವರೇ ಹೇಳಿ. ಹಾ ಸರ್. ಸರ್ ಅನ್ಮ್ಯೂಟ್ ಆಗಿದೆ. ಹೇಳಿ ಹೇಳಿ, ಅನ್ಮ್ಯೂಟ್ ಆಗಿದೆ. ಹಾ ಓಕೆ ಸರ್. ನಮಸ್ತೆ ಸರ್. ನಮಸ್ತೆ. ಹಾ ಸರ್, ವಂಡರ್ಫುಲ್ ಸರ್. ಆಮೇಲೆ ಅರ್ಧಂಬರ್ಧ ಸುಟ್ಟಿದೆ ಸರ್ ಅದು. ಫುಲ್ ಮಾಡಿ, ಬರ್ನ್ ಮಾಡಿ, ಕ್ಯಾಂಡಲ್ ಇರುತ್ತಲ್ಲ, ಫುಲ್ ಬರ್ನ್ ಮಾಡ್ಬಿಟ್ಟು ಸೆಕೆಂಡ್ ಟೈಮ್ ಮಾಡ್ಬೋದ್ರಿ ಬರ್ನಿಂಗ್? ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸವಿತಾ ಪಡಕಿಯವರೇ. ಅನ್ಮ್ಯೂಟ್ ಆಗಿದೆ, ಹೇಳಿ. ನಮಸ್ತೆ ಸರ್. ಎಸ್. ಚೆನ್ನಾಗಿತ್ತು ಸರ್ ಸೆಷನ್. 3 ಟೈಮ್ಸ್ ಆಯ್ತು ಸರ್. 2 ಹುಣ್ಣಿಮೆ 1 ಅಮಾವಾಸ್ಯೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಾಗಿದೆ ಸರ್. ಆಗತ್ತೆ. ವೆರಿ ನೈಸ್. ಚೆನ್ನಾಗಾಗಿದೆ ಸರ್. ಮತ್ತೆ ಸರ್ ನಮ್ಮಮ್ಮ ಎದ್ದು ಓಡಾಡಕ್ ಆಗಲ್ಲ, ಅವ್ರು ಕುತ್ಕೊಂಡಲ್ಲೇ ಮಾಡಿ ಅದನ್ನ ಬೇರೆಯವರು ಯೂನಿವರ್ಸಿಟಿ ಇದ್ ಮಾಡಿ ಬರ್ಬೋದಾ? ಖಂಡಿತ ಮಾಡಿ, ಆರಾಮ್ಸೆ ಮಾಡಿ. ಅವರು ಮಾಡ್ತಾರೆ, ಅದನ್ನ ತಗೊಂಡೋಗಿ ನೀವು ಸಬ್ಮಿಟ್ ಮಾಡಿ ಬರ್ಬೋದು, ಬ್ಲೋ ಮಾಡಿ ಬರ್ಬೋದು, ಆರಾಮ್ಸೆ ಮಾಡಿ. ಥ್ಯಾಂಕ್ ಯು ಸರ್. ನೀವು ಸಿಕ್ಕಿದ್ದು ನಮ್ದು 7 ಜನ್ಮದ ಪುಣ್ಯ ಅನ್ಕೊಂಡಿದೀನಿ. ಇಷ್ಟು ದಿವಸ ಏನೋ ಒಂದು ಮರ ಇದ್ದಂಗ್ ಇದ್ದೆ ನಾನು. ತುಂಬಾ ಆಕ್ಟಿವ್ ಆಗಿದ್ದೀನಿ. ನಂಗೆ ಹೇಳೋಕೆ ವರ್ಡ್ಸ್ ಬರಲ್ಲ ಬಾಯಲ್ಲಿ, ಅಷ್ಟು ಇಂಪ್ರೂವ್ ಆಗಿದ್ದೀನಿ ಸರ್ ನಾನು. ವಂಡರ್ಫುಲ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಕೀಪ್ ಯು ಸರ್. ಕಂಟಿನ್ಯೂಯಿಂಗ್, ಕೀಪ್ ಅಟೆಂಡಿಂಗ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಗೇಶ್ ಮೈಸೂರು, ಹೇಳಿ. ಸರ್ ಹ್ಯಾಪಿ ಈವ್ನಿಂಗ್ ಸರ್. ನಮಸ್ತೆ. ತುಂಬಾ ರೈಟ್, ನಿಮ್ದು ಫಸ್ಟ್ ಆರ್ ಸೆಕೆಂಡ್ ಬ್ಯಾಚ್ ಅಲ್ಲಿ ನಾನು MMC ಅಲ್ಲಿ ಸೇರ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಈ ರಿಚುವಲ್ಸ್ ಮಾಡೋದ್ರಿಂದ 2 ಫಾರಿನ್ ಟ್ರಿಪ್ ಆಯ್ತು, ಥೈಲ್ಯಾಂಡ್ ಅಂಡ್ ಶ್ರೀಲಂಕಾ. ಆಮೇಲೆ 1 lakh ಇನ್ಕಮ್ ಕ್ರಾಸ್ ಆಗಿದೆ ಮಂತ್ಲಿ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಡೀಪೆಸ್ಟ್ ಗ್ರಾಟಿಟ್ಯೂಡ್. ಎಷ್ಟೋ ಸಲ ನಮ್ಗೆ ಲಿಂಕ್ ಸಿಕ್ಕದೆ ಇರ್ಬೇಕಾದ್ರೆ ರೆಕಾರ್ಡಿಂಗ್ ನೋಡ್ಬಿಟ್ಟು ಮಾಡಿದೀನಿ ಅಮಾವಾಸ್ಯೆ ಹುಣ್ಣಿಮೆ ದಿನ. ನಿಮ್ಗೆ ಗೊತ್ತಿದೆ, ಹಾಕಿದೀನಿ ನಾನು ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಮೇಸಿಂಗ್ ನಾಗೇಶ್ ಅವರೇ. ಐ ರಿಯಲಿ ಅಪ್ರಿಶಿಯೇಟ್ ನಿಮ್ಮ ಒಂದು ಕಮಿಟ್ಮೆಂಟ್ ನ ಮತ್ತೆ ಡೆಡಿಕೇಶನ್. ಬಿಕಾಸ್ ಲೈವ್ ಅಲ್ಲಿ ಮಾಡಿಲ್ಲ ಅಂದ್ರೂ ನೀವು ಖುದ್ದಾಗೆ ಏನೋ ವಿಡಿಯೋ ನೋಡ್ತಾ ಮಾಡಿದೀರಾ ಅಂದ್ರೆ ಹ್ಯಾಟ್ಸ್ ಆಫ್ ಟು ಯುವರ್ ಕಮಿಟ್ಮೆಂಟ್. ಐ ರಿಯಲಿ ಅಪ್ರಿಶಿಯೇಟ್. ಇನ್ನಷ್ಟು ಅಚೀವ್ ಆಗ್ಲಿ, ಇನ್ನಷ್ಟು ಸಕ್ಸಸ್ ಪಡಿಲಿ. ಸೊ ಎಲ್ಲರೂ ಒಟ್ಟಿಗೆ ಒಂದ್ಸರಿ ವಿಶ್ ಮಾಡೋಣ, ಆಮೇಲೆ ಕೊನೆಯಲ್ಲಿ ಎಲ್ಲರೂ ಒಟ್ಟಿಗೆ ಒಂದ್ಸರಿ ವಿಶ್ ಮಾಡೋಣ. ಓಕೆ, ಸೊ ಐ ಟೇಕ್ ಸಮ್ ಫ್ಯೂ ಶೇರಿಂಗ್ಸ್. ಎಲ್ಲರ ಕಡೆ ನಾನು ಆಗಿಲ್ಲ ಅಂದ್ರೂ ಕೆಲವು ಶೇರಿಂಗ್ಸ್ ತಗೊಳ್ತೀನಿ, ದೆನ್ ವಿಲ್ ಎಂಡ್ ದ ಸೆಷನ್. ಓಕೆ, ಶ್ರೀನಿವಾಸ್ ಮರಂ ಅವರೇ. ಸರ್ ನಮಸ್ಕಾರ. ನಮಸ್ತೆ. ಹ್ಯಾಪಿ ಈವ್ನಿಂಗ್ ಸರ್. ಎಸ್, ಹ್ಯಾಪಿ ಈವ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ಹಳೆ ಬ್ಯಾಲೆನ್ಸಸ್ ಎಲ್ಲಾನು ಫಸ್ಟ್ ಕ್ಲಾಸ್ ಆಗಿ ನಿಧಾನಾಗಿ ಬರ್ತಾ ಇದಾವೆ ಸರ್. ನಂತರ ಹಳೆ ಫೈಲ್ಸ್ ಒಂದು 900 ಫೈಲ್ಸ್ ಅದಾವ, ಹಳೆ ಫೈಲ್ಸ್. ಅದು ಕೂಡ ಓಪನ್ ಆಗಿದೆ. ಸಣ್ಣಾಗಿ ಫೈಲ್ ಮಾಡ್ತಾನೆ ಇದ್ದೀನಿ. ಹಳೆ ಫೈಲ್ ಎಲ್ಲ ಮತ್ತೆ ರೀ ಓಪನ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅಮಾಸೆ ಮತ್ತು ಹುಣ್ಣಿಮೆಯಿಂದ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಸರ್ ನನಗೆ. ಥ್ಯಾಂಕ್ ಯು ಸರ್. Very nice, wonderful. Thank you, Srinivas Avare, for sharing and inspiring others also. So do join, ellaru regular ಆಗಿ attend ಮಾಡಿ, practice ಮಾಡಿ. You will see amazing changes and results. ಸರಿನಾ? Thank you so much. ಮೊದಲು this was only for our community paid people ಮಾತ್ರ. ಅಂದ್ರೆ ಯಾರು ಕೋರ್ಸಸ್ ಮಾಡಿದ್ರು ಅಂಥವ್ರಿಗೆ ಮಾತ್ರ ತಗೊಳ್ತಾ ಇದ್ದೆ. ಅದು ಲೈವ್ ಮಾತ್ರ ಕೊಡ್ತಾ ಇದ್ದೆ ಅಷ್ಟೇ. ಆಮೇಲೆ ಅನ್ನಿಸ್ತು, ಓಕೆ, ಯಾಕೆ ಎಲ್ಲರೂ ಮಾಡಬಾರ್ದು, ಎಲ್ಲರೂ ಕಲಿಬಾರ್ದು, ಎಲ್ಲರೂ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳಿ. ದೆನ್ ಐ ಓಪನ್ ಇಟ್ ಫಾರ್ ಎವ್ರಿ ಒನ್. ಸೊ ಫ್ರೀ ಕ್ಲಾಸ್ ತರ ಮಾಡಿದೆ, ಎಲ್ಲರೂ ಅಟೆಂಡ್ ಮಾಡಲಿ, ಎಲ್ಲರೂ ಜಾಯ್ನ್ ಆಗಲಿ ಅಂತ ಹೇಳಿ. ಈಗ ಮೋರ್ ದನ್ 250-300 ಮೆಂಬರ್ಸ್ ವರೆಗೂ ಅಟೆಂಡ್ ಮಾಡ್ತಾರೆ. ಈಗ ರೀಸೆಂಟ್ಲಿ ಏನ್ ಮಾಡಿದೆ, ಸೊ ಇನ್ ಕೇಸ್ ಯಾರಾದ್ರೂ ಲೈವ್ ಅಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ವಿತಿನ್ 24 hours ಅಲ್ಲಿ ವಿಡಿಯೋ ನೋಡಿ ಮಾಡ್ಲಿ ಅಂತ ಹೇಳಿ ರೆಕಾರ್ಡಿಂಗ್ ಕೂಡ ಹಾಕೋ ತರನು ಕೂಡ ಮಾಡಿದೀನಿ. ಯಾಕಿದೆಲ್ಲ ಅಂದ್ರೆ ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ಲಿ, ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶ. ಓಕೆ, ಪ್ರಾಕ್ಟೀಸ್ ಮಾಡಿ, ಕಂಟಿನ್ಯೂ ಮಾಡ್ಬೇಕಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕು. ಥ್ಯಾಂಕ್ ಯು. ಚಂದ್ರು ಕೆ ಅವರೇ. ಗುಡ್ ಈವ್ನಿಂಗ್ ಸರ್. ಗುಡ್ ನೈಟ್. ನಮಸ್ತೆ. ತುಂಬಾ ಧನ್ಯವಾದಗಳು ಸರ್. ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಈಗ ನ್ಯೂ ಕ್ಲಾಸ್ ನಲ್ಲಿ ಒಂದು 4 ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ ಶಿವರಾತ್ರಿ ಇರೋದ್ರಿಂದ. ನನ್ಗೆ ಮಿಸ್ ಮಾಡ್ಕೊಂಡಲ್ಲ ಅಂತ ತುಂಬಾ ಎಲ್ಲಾ ಫ್ರೆಂಡ್ಸ್ ಕೇಳ್ದೆ, ಏನ್ ಮಾಡಿದ್ರು ಸರ್, ಏನ್ ಮಾಡಿದ್ರು ಶಿವರಾತ್ರಿ ಹಬ್ಬದಲ್ಲಿ ಅಂತ. ಅದನ್ನ ಕೇಳಿಸ್ಕೊಂಡೆ ನಾನು ರೆಕಾರ್ಡ್ ನೋಡ್ಕೊಂಡು ಇದ್ ಮಾಡ್ತೀನಿ. ಆದಷ್ಟು ಕೂಡ ಸರ್, ನಾನು ಕೂಡ ಯಾರ ಹತ್ರ ಚಾರ್ಜ್ ಏನ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ನನ್ನ ಕೈನಲ್ಲಿ ಆದಷ್ಟು ಅವ್ರ ಮೊಬೈಲ್ ನಂಬರ್ ಇನ್ ಪ್ರಾಬ್ಲಮ್ ಎಲ್ಲಾನು ಕೂಡ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಅವರು ಓಕೆ ಗುಡ್, ತುಂಬಾ ಚೆನ್ನಾಗಿ ಹೇಳ್ತಾ ಇದೀರ ಅಂತ ಇದಾರೆ. ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ನಿಮ್ಮಂತ ಗುರುಗಳು ಸಿಕ್ಕಿರೋದು ಪುಣ್ಯ ನಮ್ಗೆ. ಮತ್ತೆ ಇದೇ ತರ ನಾನು ಇನ್ನ ಚೆನ್ನಾಗಿ ಕಲ್ತು ಇನ್ನ ಒಂದಷ್ಟು ಜನಕ್ಕೆ
ಸ್ಫೂರ್ತಿ ಆಗ್ಬೇಕು ಅಂತ ತುಂಬಾ ಅನ್ಕೊಂಡಿದೀನಿ ಸರ್. ನಿಮ್ಮೊಂದು ಆಶೀರ್ವಾದ ಒಂದು ಇದ್ರ ಆತರ ಕಲ್ತ್ಕೊಂಡು ಚೆನ್ನಾಗಿ ಇದೇ ತರ ಮುಂದೆ ನಿಮ್ ತರ ನಾನು ಬೆಳಿಬೇಕಂತ ತುಂಬಾ ನನ್ನಲ್ಲಿ ಆಸೆ ಇದೆ. ದುಡ್ಡು ಮಾಡ್ಬೇಕು ಅಂತ ಆಸೆ ಇಲ್ಲ ಸರ್. ಒಳ್ಳೆ ದಾರಿಗೆ ಆ ಜನಗಳನ್ನ ತಪ್ಪು ದಾರಿ ನಡೀತಾ ಇರೋರ್ನ ಒಳ್ಳೆ ದಾರಿ ನಡ್ಸೋದಂತ ನನ್ನ ಮನ್ಸಲ್ಲಿದೆ ಸರ್. ಅದೊಂದು ಆಗ್ಲಿ, ಆತರ ದೇವ್ರು ಯೂನಿವರ್ಸ್ಗೆ ಬ್ಲೆಸ್ ಕೇಳ್ಕೊಂತ ಇದೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಲಿ, ನಿಮ್ಮ ಆಶೀರ್ವಾದ ಮೇನ್ ಬೇಕು ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಚಂದ್ರು ಅವರೇ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಸೊ ಈ ಕ್ಲಾಸಸ್ ಅಂದ್ರೆ ಏನು ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ ಇದೆ ಅದರದ್ದು ಶೇರಿಂಗ್ಸ್ ಮಾಡಿ. ಓಕೆ, ಅದರದ್ದೇನಾದ್ರೂ ಇದ್ರೆ ಕೇಳಿ, ಸರಿನಾ? ಸ್ನೇಹ ಅವರೇ, ಸ್ಮಾರ್ಟ್ ಸ್ನೇಹ ಅವರೇ. ಗುಡ್ ಈವ್ನಿಂಗ್ ಸರ್. ಎಸ್, ನಮಸ್ತೆ ಸರ್. ನಾ ಒಂದ್ 6 ದಿವಸದಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ನಿಮ್ದು. ಆಯ್ತು, ಇವತ್ತೇನ್ ರಿಚುವಲ್ ಮಾಡಿನಲ್ಲ, ನನ್ನಲ್ಲೇ ಒಂದ್ ಎನರ್ಜಿ ಬರ್ತಾ ಇದೆ ಸರ್, ಹೇಗೂ ನನ್ ಕೆಲ್ಸ ಆಗುತ್ತೆ ಅಂತ. ಆಯ್ತು, ಇನ್ನೊಂದು ನೀವು ನಂಬಕ್ ಆಗಲ್ಲ ಸರ್, ಯಾವಾಗೂ ಏನೋ ನಾ ದುಡ್ಡು ಇಟ್ಟಿದ್ದೆ ಸರ್, ಅದು ಏನ್ ಮನಿ ಹೀಲಿಂಗ್ ಅಂತ ಹೇಳಿದಿರಲ್ಲ ಸರ್, ತಂದಂತಾನೆ ದುಡ್ಡು ಸಿಕ್ಕಿದ್ ಸರ್ ನಂಗದು. ವಾವ್, ಐ ಆಮ್ ರಿಯಲಿ ವೆರಿ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಸೊ 5-6 ಡೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಸಿಗ್ತಾ ಇದೆ, ಕಾಣಿಸ್ತದೆ ಮನಿ ಹೀಲಿಂಗ್ ಟೆಕ್ನಿಕ್. 5-6 ಡೇಸ್ ಇವತ್ತು ಫಸ್ಟ್ ಅಟೆಂಡ್ ಆಗಿತ್ತು ಸರ್ ಇದು. ಅಷ್ಟ್ರಲ್ಲಿ ನಂಗೆ ಹಿಂಗೆ ಎನರ್ಜಿ ಬರ್ತಾ ಇದೆಲ್ಲ ನನ್ನನ್ನಾಲೆ ಅದು ಹಾಗೆ ಆಗುತ್ತೆ, ಹಾಗೂ 100% ಆಗುತ್ತೆ ಅಂತ ನನ್ನಲ್ಲೇ ನಂಗೆ ಒಂದ್ ಫೀಲಿಂಗ್ ಬರ್ತಾ ಇದೆ ಸರ್. ಸೂಪರ್ ಮೇಡಮ್, ವಂಡರ್ಫುಲ್ ವಂಡರ್ಫುಲ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಒಟ್ಟಿಗೆ ಎಲ್ಲರಿಗೂ ವಿಶ್ ಮಾಡಿಸ್ತೀನಿ. ಓಕೆ, ಯಾರಿದ್ದೀರಾ? ಸನಾ ಅವರೇ. ಎಸ್, ಹಲೋ ಸರ್, ನಮಸ್ತೆ ಸರ್. ಫಸ್ಟ್ಲಿ ಥ್ಯಾಂಕ್ ಯು ನಮ್ಮ ಅಮ್ಮಂಗೆ. ನಮ್ಮ ಅಮ್ಮ ನನ್ಗೆ ಹೇಳಿದ್ರು ಈ ತರ ಹಿಂಗೆ ಸೆಕ್ಷನ್ ಅಂತ ಹೇಳಿ, ಅದರಿಂದ ನಾನು ಜಾಯಿನ್ ಆದೆ ಈಗ ಹಾಗೆ ಲಿಂಕ್ ಇಂದ. ಥ್ಯಾಂಕ್ ಯು, ನೀವ್ ಅದನ್ನ ಓಪನ್ ಮಾಡಿದ್ರಿ. ಬರೀ ಪೇಯ್ಡ್ ಮಾತ್ರ ಅಲ್ದೇರ ನಮಗೂ ಸಹ ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ನಾನು ಇದು ಲಾ ಆಫ್ ಅಟ್ರಾಕ್ಷನ್ ತುಂಬಾ 1 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅಂದ್ರೆ ಯೆಲ್ಲೋ ಪೇಪರ್ ನಲ್ಲಿ ಈ ರೀತಿ ಬರ್ದಿಯೋದು ಮತ್ತೆ ಯೂನಿವರ್ಸ್ಗೆ ಸರೆಂಡರ್ ಮಾಡೋದು ಮಾಡ್ತಿದ್ದೆ. ನಮ್ಮಮ್ಮ ತುಂಬಾನೇ ಕೊಡ್ಬೇಕಾಗಿರೋದು, ಮೀನ್ಸ್ ಸಾಲ, ನೆಗೆಟಿವ್ ವರ್ಡ್ ಯೂಸ್ ಮಾಡಬಾರ್ದು. ಸೊ ಆತರ ಮಾಡಿದಕ್ಕೆ ನಾನು ಬ್ಲಾಕ್ ಪೆನ್ ಅಲ್ಲಿ ಬರ್ದು ರೆಡ್ ಅಲ್ಲಿ ಹೊಡೆದಾಕಿ ಎಲ್ಲಾ ಯೂನಿವರ್ಸ್ ಸರೆಂಡರ್ ಮಾಡ್ತಿದ್ದೆ. ಬಟ್ ಅದ್ ನನಗೆ ಆಗ್ಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ. ಇದು ಅವ್ರದ್ದು ವಿಷಯ ನಾನ್ ಮಾಡಿದಕ್ಕೆ ಅಂತ ಆಗ್ಲಿಲ್ವಾ ಅಥವಾ ಏನು? ಮತ್ತೆ ಇದನ್ನ ಅಮಾವಾಸ್ಯೆ ಮತ್ತೆ ಪೌರ್ಣಮಿಗ್ ಮಾತ್ರ ಮಾಡ್ಬೇಕಾ? ಪ್ರತಿದಿನ ಮಾಡ್ಬಾರ್ದ? ನಾನ್ 3 ಮಂತ್ಸ್ ಪ್ರತಿದಿನ ಮಾಡ್ತಾ ಇದ್ದೆ ಸರ್. 369 ಮೆಥಡ್, 555 ಮೆಥಡ್, ತುಂಬಾ ವಾಟರ್ ಮೆಥಡ್ ಎಲ್ಲ ಯೂಸ್ ಮಾಡ್ತಿದ್ದೆ. ಓಕೆ, ಗುಡ್, ವಂಡರ್ಫುಲ್. ಪ್ರತಿದಿನ ಮಾಡ್ಬೋದು, ಖಂಡಿತ ಮಾಡಿ. ಓಕೆ, ಬಟ್ ಹುಣ್ಣಿಮೆ ಅಮಾವಾಸ್ಯೆ ದಿನ ತುಂಬಾ ಪವರ್ಫುಲ್ ಆಗಿರುತ್ತೆ, ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ. ಬ್ಲಾಕ್ ಪೆನ್ ಅಲ್ಲಿ ಬರೆದು ಹೊಡೆದಾಕಿ ಆಮೇಲೆ ರೆಡ್ ಅಲ್ಲಿ ಮಾಡೋಂಥದ್ದು ಆ ಥರ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೆಗೆಟಿವ್ ಬರೆದು ಹೊಡೆದಾಕ್ತಾ ಇದ್ದೀರಾ ಅಂದ್ರೆ ಸಮ್ವೇರ್ ಅಗೇನ್ ನೆಗೆಟಿವ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಜಸ್ಟ್ ನೆಗೆಟಿವ್ ನ ಬರೆಯುವಂತ ಅವಶ್ಯಕತೆ ಇಲ್ಲ. ಏನ್ ಆಗ್ಬೇಕು ಅದು ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೆದು ಮ್ಯಾನಿಫೆಸ್ಟ್ ಮಾಡೋಂಥದ್ದು, ಖಂಡಿತ ರಿಸಲ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಜ್ಯೋತಿ ಅವರೇ. ಥ್ಯಾಂಕ್ ಯು ಸರ್. ಎಸ್, ನಮಸ್ತೆ. ನಮಸ್ತೆ ಸರ್. ಸರ್, ನನ್ ಪ್ರಶ್ನೆ, ನಾವು ಓದ್ಲಿಕ್ ಬರ್ಲಿಕ್ ಬರೆಯುತ್ತೆ ಸೊ ನಾವ್ ಮಾಡ್ತೀವಿ. ನಮ್ಮ ಅಮ್ಮ ಮತ್ತು ಅಪ್ಪ ಅಣ್ಣ ಯಾರಿದ್ದಾರೆ ಅವ್ರಿಗೆ ಅದ್ ಬರೋದಿಲ್ಲ. ಸೊ ಅವ್ರ ಪರವಾಗಿ ನಾನು ಬರ್ದು ಕೊಟ್ಟು ಅವ್ರ ಮಿಕ್ಕಿದ ರಿಚುವಲ್ಸ್ ನ ಅವರೇ ಬರ್ನಿಂಗ್ ಮಾಡಿ ಬ್ಲೋ ಮಾಡೋದು ಅವ್ರು ಮಾಡ್ಬೋದಾ, ಅಥವಾ ಅವರೇ ಬರೀಬೇಕು ಅಂತ ಏನಾರು ಇದೆಯಾ ಸರ್? ನಥಿಂಗ್ ಲೈಕ್ ದಟ್. ಆರಾಮ್ಸೆ ನಾವು ಅವ್ರ ಪರವಾಗಿನೂ ಮಾಡ್ಬೋದು, ಅಥವಾ ಅವ್ರು ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಥವಾ ಏನ್ ಹೇಳ್ತಾರೆ ಅದನ್ನ ಬರ್ದ್ಬಿಟ್ಟು ಅವ್ರ ಕೈ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮಿಕ್ಕಿದೆಲ್ಲ ಮಾಡೋ ತರನು ಮಾಡ್ಬೋದು. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಇದೇ ತರ ಮಾಡ್ಬೇಕಂತೇನಿಲ್ಲ. ಬರೀಲಿಲ್ಲ ಅಂದ್ರೂ ಹಾಗೆ ಕೂತ್ಕೊಂಡು ವಿಶ್ ನ ಹೇಳ್ಕೊಳ್ತಾ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತಾ ಆ ತರನು ಮಾಡ್ಬೋದು. ಸೊ ನಾಟ್ ಅ ಪ್ರಾಬ್ಲಮ್. ಓಕೆ, ಮಾಡಿಸಿ. ನಾವು ಕೂಡ ಬರೀಬಹುದು ಹಾಗಿದ್ರೆ ಅವ್ರ ಪರವಾಗಿ ನಾವೇ ನೀವು ಬರೀತೀವಿ. ಬರ್ದು ಅವ್ರ ಕೈ ಕೊಟ್ಟು ಮಾಡಿಸಿ. ಓಕೆ ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಭವಾನಿ ಅವರೇ, ಮಹಾದೇವ್. ನಮಸ್ತೆ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಆಗಿತ್ತು ಇವತ್ತು ಸೆಷನ್. ಸೊ ನೀವು ಯೂನಿವರ್ಸ್ಗೆ ಪ್ರೇ ಮಾಡ್ತಾರೆ ಹೇಳ್ತಾ ಇದ್ರೆ ಕೈ ಮೇಲ್ ಹೋದಂಗೆಲ್ಲ ವೈಬ್ರೇಷನ್, ಅದೇ ಒಂಥರ ವೈಬ್ರೇಷನ್ ಇತ್ತು. ಸೊ ಈ ತರ ಹಿಂಗ್ ಇಟ್ಕೊಳ್ಳೋದು 2 ಕೈಗಳನ್ನ ಮೇಲೆ, ತುಂಬಾನೇ ವೈಬ್ರೇಷನ್ ಆಯ್ತು. ಮತ್ತೆ ಇವತ್ತು ಬರ್ಸಿ ಮಾಡಿದ್ದು
ನನ್ಗೆ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೂಪರ್, ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್. ಮತ್ತೆ ನಾನು ಮೊನ್ನೆ ನಿಮ್ಗೆ ಶೇರ್ ಮಾಡಿದ್ದೆ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಲಲಿತಾ ಮಹೇಶ್ ಅಂತೇಳಿ, ಆಗ್ಲೇ ಶೇರಿಂಗ್ ಮಾಡಿದ್ರಲ್ಲ. ಸೊ ಅವರಿಂದ ನನಗೆ ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು. ಸೊ ಮತ್ತೆ ಇನ್ನೊಂದ್ಸಲಿ ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂನು ಲಲಿತಾ ಮಹೇಶ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಿಬ್ರು ಶೇರಿಂಗ್ ತಗೊಳ್ತೀನಿ, ದೆನ್ ವಿಲ್ ಎಂಡ್ ದ ಸೆಷನ್. ಮಿಕ್ತವರೆಲ್ಲ ಗ್ರೂಪ್ ಅಲ್ಲೂ ಶೇರ್ ಮಾಡಿ. ಓಕೆ, ನಾಟ್ ಪ್ರಾಬ್ಲಮ್. ಅಜಯ್ ಅಂತ ಇದ್ದೀರಾ? ಅಜಯ್ ಅವರೇ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಇದು ಫಸ್ಟ್ ಸೆಷನ್ ಸರ್ ನಂದು. ಶರ್ಮಿಳಾ ಮೇಡಮ್ ಅಂತ ಅವ್ರು ಶೇರ್ ಮಾಡಿದ್ರು, ಅವರು ಫ್ರೆಂಡ್ ಇದ್ದಾರೆ ಅವರು. ಇದು ಡೈಲಿ ಮಾಡ್ಬೇಕಾ ಸರ್? ಇದು ಈ ವಿಷಯ ಸರ್ ಡೈಲಿ ಮಾಡೋದಲ್ಲ, ಇದು ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡೋಂಥದ್ದು. ಇದು ರಿಚುವಲ್, ಅಮಾವಾಸ್ಯೆ ರಿಚುವಲ್. ಡೈಲಿ ಅಫರ್ಮೇಶನ್ ಹೇಳ್ಕೋಬೇಕಾಗತ್ತಾ? ಡೈಲಿ ಮಾಡೋದು ಡೈಲಿ ಬೇರೆ ತರ ಮಾಡಿ, ಅಫರ್ಮೇಶನ್, ಗ್ರಾಟಿಟ್ಯೂಡ್ ಕೊಡೋದು ಅದೆಲ್ಲ ಮಾಡಿ ರೆಗ್ಯುಲರ್ ಆಗಿ. ಬಟ್ ಇದು ನಾವು ಬರ್ನ್ ಮಾಡಿ ಮಾಡೋಂಥದ್ದೆಲ್ಲ ಹುಣ್ಣಿಮೆ ಅಮಾವಾಸ್ಯೆ ಟೈಮ್ ಆ ತರ ಮಾಡೋದು. ಇನ್ನ ಮಿಕ್ಕಿದ್ದೆಲ್ಲ ಹಾಗೆ ಹೇಳ್ಕೋಬೋದಾ? ಜಸ್ಟ್ ಹೇಳ್ಕೊಳ್ಳಿ, ಬರೀರಿ, ಬುಕ್ಕಲ್ಲಿ ಬರೀರಿ, ಗ್ರಾಟಿಟ್ಯೂಡ್ ನ ಬರೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅದರಲ್ಲಿ ಸಾಕಷ್ಟು ನಿಮಗೆ ವಿಡಿಯೋಸು, ಟೆಕ್ನಿಕ್ಸ್ ಅದೆಲ್ಲ ಎಷ್ಟೊಂದಿದೆ ನೋಡಿ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು, ಕಲಿಬಹುದು. ಓಕೆ, ಡನ್. ಭಾಗ್ಯಲಕ್ಷ್ಮಿ ಅವರು. ನಮಸ್ತೆ ಗುರುಜಿ. ನಮಸ್ತೆ. ಇದು ನಮ್ಗೆ ಹಗಲಲ್ಲಿ ಮಾಡ್ಬೋದಾ, ರಾತ್ರಿ ಮಾತ್ರ ಮಾಡ್ಬೇಕಾ ಗುರುಜಿ? ಆಕ್ಚುಲಿ ಸಂಜೆ ಮೇಲೆ ಮಾಡಿದ್ರೆ ತುಂಬಾ ಒಳ್ಳೇದು, ತುಂಬಾ ಪವರ್ಫುಲ್. ಅಮಾವಾಸ್ಯೆ ಅಲ್ವಾ, ಸಂಜೆ ಮೇಲೆ ಮಾಡಿದ್ರೆ ಒಳ್ಳೇದು. ಹಾಗಂದ್ಬಿಟ್ಟು ಡೇನಲ್ಲಿ ಮಾಡಂಗಿಲ್ಲ, ಇವಾಗ ಡೇನಲ್ಲೂ ಮಾಡ್ಬೋದು. ರಾತ್ರಿ ಮತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ 2 ಟೈಮು ಮಾಡ್ಬೋದಾ ಗುರುಜಿ ಇದು? ಎಸ್ ಲೈವ್ ಅಲ್ಲಿ ಮಾಡ್ತೀವಲ್ಲ, ಡೋಂಟ್ ವರಿ, ಜೊತೆಗೆ ಮಾಡಿ, ಜೊತೆಗೆ ಜಾಯಿನ್ ಆಗ್ಬಿಟ್ಟು ಮಾಡ್ಬೋದು. ಅಂದ್ರೆ ಇವಾಗ ಮಾಡಿದ್ದು ಸ್ವಲ್ಪ ನಾವು ಹೊರಗಡೆ ತಗೊಂಡೋಗುವಾಗ ಗಾಳಿಯಲ್ಲಿ ತೂರ್ ಬಿಡ್ತು, ನಾಳೆ ಮತ್ತೆ ಮಾಡ್ಬೋದಾ ಗುರುಜಿ ಇದನ್ನ? ಮಾಡ್ಬೋದು, ಮತ್ತೆ ಮಾಡಿ ನಾಳೆ ಸಂಜೆ ಒಳಗೆ ಮಾಡಿ. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್, ಬರುತ್ತೆ ವಿಡಿಯೋ ಬರುತ್ತೆ ನಿಮಗೆ. ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅದ್ರಲ್ಲಿ ನಿಮಗೆ ವಿಡಿಯೋ ಬರುತ್ತೆ, ನೋಡಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದ್ಸರಿ 24 hours ಒಳಗಡೆ ಕಂಪ್ಲೀಟ್ ಮಾಡಬೇಕು. ಡನ್. ಸೊ ದಟ್ಸ್ ಇಟ್. ಇನ್ನು ಮಿಕ್ಕಿದವರೆಲ್ಲ ಥ್ಯಾಂಕ್ ಯು ಸೋ ಮಚ್. ಗ್ರೂಪಲ್ಲಿ ಶೇರ್ ಮಾಡಿ ಅಥವಾ ಟೀಮ್ ಒಂದಿಗೆ ಶೇರ್ ಮಾಡಿ. ಪ್ರತಿಯೊಬ್ರು ಅನ್ಮ್ಯೂಟ್ ಮಾಡ್ತೀನಿ. ಯಾರೆಲ್ಲ ವಿಶ್ ಮಾಡಿದ್ರು, ಅವರ ಸಕ್ಸಸ್ನ ಹಂಚ್ಕೊಂಡ್ರು, ಅವ್ರಿಗೆಲ್ಲರಿಗೂ ಒಂದ್ಸರಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ. ಪ್ರತಿಯೊಬ್ರು ಅನ್ಮ್ಯೂಟ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಏನಪ್ಪಾ ಅಂದ್ರೆ, ನಾನು ಇವಾಗ ಜಸ್ಟ್ ಮಾಡದ್ನಲ್ಲ, ನನ್ಗೆ ಅದು ಪಾಸಿಟಿವ್ ಎನರ್ಜಿ ಚೆನ್ನಾಗ್ ಬಂತು. ನಮ್ಗೆ ಒಂದ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್ ಆಲ್ ಆಫ್ ಯು. ಸಿ ಯು ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಪ್ರೋಗ್ರಾಮ್, ನೆಕ್ಸ್ಟ್ ಕ್ಲಾಸ್. ಧನ್ಯವಾದಗಳು. ಶುಭರಾತ್ರಿ. ಹ್ಯಾಪಿ ನೈಟ್.